ಮಹಾ ಕುಂಭಮೇಳಕ್ಕೆ ಬಂದಿರೋ ಅಘೋರಿಗಳ ದಿನಚರಿಯೇನು? ಅಘೋರಿ ಸತ್ರೆ ಅಂತಿಮ ವಿಧಿವಿಧಾನ ಹೇಗಿರುತ್ತೆ? ಈ ಅಘೋರಿ ಅಂದ್ರೆ ಯಾರು? ಅಘೋರಿಗಳ ದಿನಚರಿ ಏನು? ಅಘೋರಿಗಳ ಅಂತಿಮ ವಿಧಾನಗಳನ್ನ ಹೇಗೆ ಮಾಡಲಾಗುತ್ತೆ? ಇಂತಹ ಸಾಕಷ್ಟು ಪ್ರಶ್ನೆ ನಿಮ್ಮೆಲ್ಲರನ್ನ ಕಾಡುತ್ತದೆ. ಈ ಅಘೋರಿಗಳಿಗೆ ಪ್ರಾರಂಭವೆನ್ನುವುದು ಇಲ್ಲ, ಹಾಗೆ ಅಂತ್ಯವೆನ್ನುವುದು ಇಲ್ಲವೇ ಇಲ್ಲ ಎಂದು ಹೇಳಲಾಗುತ್ತದೆ. ಅಘೋರಿ ಸಾಧು ಸತ್ತಾಗ ಅವರ ದೇಹವನ್ನ ಸುಡುವುದಿಲ್ಲ ಎಂದು ಹೇಳಲಾಗುತ್ತೆ. ನಾಗ ಸಾಧುಗಳು ಮತ್ತು ಅಘೋರಿ ಸಾಧುಗಳಿಬ್ಬರು ಶಿವನನ್ನ ಆರಾಧನೆ ಮಾಡ್ತಾರೆ. ಆದರೆ ಪೂಜಾ ವಿಧಾನಗಳು ಇಬ್ಬರ ನಡುವೆ ವಿಭಿನ್ನವಾಗಿವೆ. ಮನುಷ್ಯರನ್ನ ಮತ್ತು ಧರ್ಮವನ್ನ ರಕ್ಷಿಸುವುದು ನಾಗ ಸಾಧುಗಳ ಕೆಲಸವಾಗಿದೆ. ಅವರ ದಿನಚರಿ ಹೇಗಿರುತ್ತೆ ಮುಂದೆ ನೋಡೋಣ. ಇಂದು ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭ ಮೇಳದ 3ನೇ ದಿನ. ಈ ವೇಳೆ ಭಕ್ತರು ಬೆಳಗ್ಗೆಯಿಂದಲೇ ಸ್ನಾನಕ್ಕಾಗಿ ಘಾಟ್ಗೆ ಆಗಮಿಸುತ್ತಾರೆ. ಅಘೋರಿ ಬಾಬಾ ಮತ್ತು ನಾಗ ಸಾಧು ಮಹಾಕುಂಭದಲ್ಲಿ ಅತಿ ದೊಡ್ಡ ಆಕರ್ಷಣೆಯ ಕೇಂದ್ರವಾಗಿದ್ದಾರೆ. ಅಘೋರಿಗಳ ಅಂತ್ಯ ಸಂಸ್ಕಾರ ಹೇಗೆ ನಡೆಯುತ್ತೆ? ಸಾಮಾನ್ಯ ಜನರಂತೆ ನಡೆಯುತ್ತಾ? ಅವರನ್ನ ಸುಡುತ್ತಾರಾ ಅಥವಾ ಸಮಾಧಿ ಮಾಡ್ತಾರಾ? ಹೀಗೆ 10 ಹಲವು ಪ್ರಶ್ನೆಗಳು ಎಲ್ಲರನ್ನ ಕಾಡುತ್ತದೆ. ವೀಕ್ಷಕರೇ, ಈ ಅಘೋರಿ ಸಾಧು ಸತ್ತಾಗ ಅವರ ದೇಹವನ್ನ ಸುಡುವುದಿಲ್ಲ. ಅಘೋರಿ ಸಾಧುವಿನ ಮರಣ ನಂತರ ಮೃತದೇಹವನ್ನ ತಲೆ ಕೆಳಗಾಗಿ ಇಡಲಾಗುತ್ತದೆಯಂತೆ. ದೇಹದಲ್ಲಿ ಕ್ರಿಮಿಗಳು ಉತ್ಪತ್ತಿಯಾಗುವವರೆಗೆ ಕಾವಲು ಕಾಯುತ್ತಾರೆ. ನಂತರ ದೇಹವನ್ನ ಅಲ್ಲಿಂದ ತೆರೆಯಲಾಗುತ್ತದೆ. ಬಳಿಕ ತಲೆಯನ್ನ ಬೇರ್ಪಡಿಸಿ ದೇಹದ ಉಳಿದ ಭಾಗವನ್ನ ಗಂಗಾ ನದಿಯಲ್ಲಿ ಎಸೆಯಲಾಗುತ್ತೆ. 1.5 ತಿಂಗಳ ಕಾಲ ಸಮಾಧಿ ಮಾಡಿದ ಅಘೋರಿಯ ದೇಹವನ್ನ ಹೊರತೆಗೆದು ನಂತರ ಮುಂಡಿ ಎಂಬ ಪ್ರಕ್ರಿಯೆಯು 40 ದಿನಗಳವರೆಗೆ ಮುಂದುವರಿಯುತ್ತದೆಯಂತೆ. ಪ್ರಿಯ ವೀಕ್ಷಕರೇ, ಅಘೋರಿ ಸಾಧುಭಾವಗಳ ಜಗತ್ತು ಎಷ್ಟು ನಿಗೂಢವಾಗಿದೆಯೋ ಅಷ್ಟೇ ಭಯಾನಕವಾಗಿದೆ, ಭಯಂಕರವಾಗಿದೆ. ಅಘೋರಿ ಸಾಧುಗಳು ತಮ್ಮದೇ ಆದ ಲೋಕದಲ್ಲಿ ಯಾವಾಗಲೂ ಮುಳುಗಿರುತ್ತಾರೆ. ಅವರಿಗೂ ಮತ್ತು ಪ್ರಪಂಚಕ್ಕೂ ಯಾವುದೇ ಸಂಬಂಧವಿಲ್ಲ. ಪ್ರಾಣಿಗಳಲ್ಲಿ ಅವರು ನಾಯಿಯನ್ನ ಮಾತ್ರ ಸಾಕುತ್ತಾರೆ. ಅಘೋರಿ ಸಾಧುಗಳು ಹೆಚ್ಚಿನ ಸಮಯ ಸಿದ್ಧ ಮಂತ್ರಗಳನ್ನ ಜಪಿಸುತ್ತಲೇ ಇರುತ್ತಾರೆ. ಅಘೋರಿ ಎಂಬ ಪದವು ವಾಸ್ತವವಾಗಿ ಸಂಸ್ಕೃತದ ಪದವಾಗಿದೆ. ಅಘೋರ್ನಿಂದ ಬಂದಿದೆ. ಇದರರ್ಥ ನಿರ್ಭೀತ. ಅಘೋರಿಗಳನ್ನ ಶಿವನ ಆರಾಧಕರು ಎಂದು ಪರಿಗಣಿಸಲಾಗುತ್ತದೆ. ಶಿವನ ಹೊರತಾಗಿ ಅಘೋರಿ ಸಾಧುಗಳನ್ನ ಶಕ್ತಿಯ ರೂಪವಾದ ಕಾಳಿಯ ಆರಾಧಕರು ಎಂದು ಪರಿಗಣಿಸಲಾಗುತ್ತದೆ. ಈ ಕಾರಣಕ್ಕಾಗಿ ಅವರು ತನ್ನ ದೇಹಕ್ಕೆ ಬೂದಿಯನ್ನ ಹಚ್ಕೊಳ್ತಾರಂತೆ. ಅಘೋರಿ ಸಾಧುಗಳು ಏಕಾಂತದಲ್ಲಿ ವಾಸಿಸುತ್ತಾರೆ ಮತ್ತು ಸಾರ್ವಜನಿಕ ಜೀವನಕ್ಕೆ ಅವರು ಬರೋದೇ ಇಲ್ಲ. ಬಂದರೂ ಅದು ಅತಿ ವಿರಳವಾಗಿರುತ್ತದೆಯಷ್ಟೇ. ಇನ್ನು ಕುಂಭದಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಮಾತ್ರ ಅವರು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಾರೆ. ಅಂತಹ ಸಾಧುಗಳು ಸ್ಮಶಾನಗಳಲ್ಲಿ ಅಥವಾ ಕೆಲವು ಪ್ರವೇಶಿಸಲಾಗದ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಎಲ್ಲರಿಗೂ ಹೋಗಲು ಸಾಧ್ಯವೇ ಇಲ್ಲ. ಯಾಕಂದ್ರೆ ಅಂತಹ ಸ್ಥಳಗಳು ಅವರ ಸಾಧನಕ್ಕೆ ಹೆಚ್ಚು ಅನುಕೂಲವಾಗುತ್ತವೆ ಎಂದು ಪರಿಗಣಿಸಲಾಗಿದೆ. ಅಘೋರಿ ಸಾಧುಗಳು ಶಿವನನ್ನ ಮೋಕ್ಷದ ಮಾರ್ಗವೆಂದು ಪರಿಗಣಿಸುತ್ತಾರೆ. ಅಘೋರಿ ಮತ್ತು ನಾಗ ಸಾಧುಗಳ ನಡುವಿನ ಪ್ರಮುಖ ವ್ಯತ್ಯಾಸವೆಂದರೆ ನಾಗ ಸಾಧುಗಳು ಬ್ರಹ್ಮಚರ್ಯವನ್ನ ಅನುಸರಿಸುತ್ತಾರೆ. ಹಾಗೆಯೇ ಜೀವಂತವಾಗಿರುವ ಅವರ ಕೊನೆಯ ವಿಧಿಗಳನ್ನ ಮಾಡಿಕೊಳ್ತಾರೆ. ಅಘೋರಿಗಳಲ್ಲಿ ಬ್ರಹ್ಮಚರ್ಯವನ್ನ ಅನುಸರಿಸಲು ಯಾವುದೇ ಒತ್ತಾಯವಿಲ್ಲ. ನಾಗ ಸಾಧುಗಳು ಭಿಕ್ಷಾಟನೆಯಿಂದ ತಮ್ಮ ಜೀವನವನ್ನ ಸಾಗಿಸುತ್ತಾರೆ. ತಮಗೆ ಸಿಕ್ಕಿದ್ದಕ್ಕೆ ತೃಪ್ತಿಯನ್ನ ಹೊಂದ್ತಾರೆ. ಆದ್ರೆ ಅಘೋರಿಗಳು ಮಾತ್ರ ಮಾಂಸವನ್ನ ತಿಂದು ಬದುಕ್ತಾರೆ. ನಾಗಸಾಧು ಅಘೋರಿ ಸಾಧುಗಳಿಬ್ಬರು ಶಿವನನ್ನ ಪೂಜೆ ಮಾಡ್ತಾರೆ. ಆದರೆ ಪೂಜಾ ವಿಧಾನಗಳು ಬಹಳ ವಿಭಿನ್ನವಾಗಿವೆ. ಮನುಷ್ಯರನ್ನ ಮತ್ತು ಧರ್ಮವನ್ನ ರಕ್ಷಿಸುವುದು ನಾಗ ಸಾಧುಗಳ ಕೆಲಸವಾಗಿದೆ. ಮಹಾಕುಂಭ ಮೇಳಕ್ಕೆ ಆಗಮಿಸಿರೋ ಈ ಅಘೋರಿಗಳು ಮೊದಲು ಸ್ನಾನ ಮಾಡಿದ ನಂತರವೇ ಭಕ್ತಾದಿಗಳು ಸ್ನಾನ ಮಾಡಬೇಕಾಗತ್ತೆ. ಅಲ್ಲಿ ಅವರಿಗೆ ಸಂಬಂಧಿಸಿದ ಒಂದಷ್ಟು ಜಪತಪ ಇದ್ದೇ ಇರುತ್ತೆ.
ಅವರಷ್ಟಕ್ಕೆ ಅವರು ಎಲ್ಲವನ್ನ ಮುಗಿಸಿ ಅಲ್ಲಿಂದ ಹೊರಟೇ ಹೋಗ್ತಾರೆ.